ಇನ್ನು ದಾವಣಗೆರೆಯಲ್ಲಿ ಡಿಸಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆದಿರುವಂತಹ ಒಂದು ಘಟನೆ ನಡೆದಿದೆ. ಡಿಸಿ ವಿರುದ್ಧ ಎಂಎಲ್ಎ ಶಿವಗಂಗಾ ಬಸವರಾಜ್ ಗರಂ ಆಗಿದ್ದಾರೆ. ಫೋನ್ ರಿಸೀವ್ ಮಾಡಿಲ್ಲ ಅಂತ ಹೇಳಿ ಡಿಸಿಯ ವಿರುದ್ಧ ಸಿಟ್ಟಾಗಿದ್ದಾರೆ. ಶಾಸಕರ ಮುಂದೆ ಡಿಸಿ ಮಂಡಿಯೂರಿ ಕುಳಿತಿದ್ದಾರೆ. ಕೈ ಮುಗಿದು ಬೇಡಿಕೊಂಡಿದ್ದಾರೆ ಡಿಸಿ ಡಾಕ್ಟರ್ ಗಂಗಾಧರ ಸ್ವಾಮಿ. ನೋಡಿ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಸದ್ಯಕ್ಕೆ ಅಂತ ಹೇಳಿ. ಕಾರ್ಯಕ್ರಮದಲ್ಲಿ ಇದ್ದ ಕಾರಣ ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಡಿಸಿ ಅವರು ಹೇಳ್ತಿದ್ದಾರೆ. ಆದರೆ ಇದೇ ವಿಚಾರಕ್ಕೆ ಶಾಸಕರು ಗರಂ ಆಗಿದ್ದಾರೆ. ಜನಪ್ರತಿನಿಧಿಗಳಿಗೆ ನೀವು ಈ ರೀತಿ ರೆಸ್ಪಾನ್ಸ್ ಮಾಡ್ತೀರಿ ಅಂತಂದ್ರೆ ಜನಸಾಮಾನ್ಯರಿಗೆ ನೀವು ಯಾವ ರೀತಿ ಸಿಗ್ತೀರಿ, ಉದ್ದೇಶಪೂರ್ವಕವಾಗಿ ನೀವು ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಚಿಹ್ನೆ ಹಂಚಿಕೆ ಮಾಡುವ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘಟನೆ ಮತ್ತು ನಲ್ಲೂರು ಈ ಸಂಘ ಚುನಾವಣಾ ಸಂಬಂಧ ಕಾನೂನು ವ್ಯವಸ್ಥೆಗೆ ಪಟ್ಟಿ ಅಡ್ಡಿಯಾಗಿರುವುದರಿಂದ ಚುನಾವಣಾ ಪ್ರಕ್ರಿಯೆಯನ್ನು ಮುಂದುವರಿಸಲು ಆಗದಿರುವುದರಿಂದ ಹಾಗೂ ಈ ಬಗ್ಗೆ ತಾಲೂಕು ದಂಡಾಧಿಕಾರಿ ಚುನಾವಣಾ ಪ್ರಕ್ರಿಯೆ ದಿನಾಂಕ 6/1/2025 ಚುನಾವಣೆಯನ್ನು ವಾಪಸ್ಸಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವಿಠಲ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, ಎಂಎಲ್ಎ ಸಾಹೇಬರು ಡಿಸಿ ಅವರ ಮೇಲೆ ಗರಂ ಆಗಿದ್ದು ಏಕೆ? ಡಿಸಿ ಅವರ ಉತ್ತರ ಅವರಿಗೆ ಸಮಾಧಾನವನ್ನ ನೀಡಲಿಲ್ವಾ? ಮೊದಲಿನಿಂದನೂ ಕೂಡ ಈ ರೀತಿಯ ಅಸಮಾಧಾನ ಇದೆಯಾ, ಹೇಗೆ? ಖಂಡಿತ ಶ್ರೀಪಾದ್ ಪಾಟೀಲ್, ಯಾಕಂದರೆ ಮೊದಲಾಗಿ ಹೇಳ್ಬೇಕಂತಂದರೆ ಈ ಘಟನೆಗೆ ಪ್ರಮುಖ ಕಾರಣ ಏನು, ಚನ್ನಗಿರಿ ತಾಲೂಕಿನ ನಲ್ಲೂರಿನಲ್ಲಿರುವಂಥ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿನ ಒಂದು ಏನು ಕಾನೂನು ಬಾಹಿರ ಚಟುವಟಿಕೆ ಅಂತಲೇ ಹೇಳ್ಬೋದು. ಏನಂತಂದರೆ ಈಗ ನಾಳೆ ಜನವರಿ 12ನೇ ತಾರೀಕಿಗೆ ಕೃಷಿ ಪತ್ತಿನ ಏನು ಇದಕ್ಕೆ ಸಂಘಕ್ಕೆ ನಿರ್ದೇಶಕರ ಆಯ್ಕೆಗೆ ಒಂದು ಚುನಾವಣೆ ಇರುತ್ತೆ. ಸೊ ಆ ಚುನಾವಣೆಗೆ ಏನು 300ಕ್ಕೂ ಅಧಿಕ ಜನ ಅಕ್ರಮ ಮತದಾರರ ಪಟ್ಟಿಯನ್ನು ಸೇರ್ಪಡೆ ಅಂದರೆ ಅಲ್ಲಿರುವಂಥ ಷೇರುದಾರರು 5 ವರ್ಷದ ಅಧಿಕಾರ ಅವಧಿಯಲ್ಲಿ 3 ಬಾರಿ ಆದರೂ ಏನು ಆ ಮಹಾಸಭೆಗೆ ಭಾಗಿಯಾಗಬೇಕಾಗಿರುತ್ತೆ. ಸೊ ಆ 3 ಸಭೆಗೆ ಭಾಗಿಯಾದವರಿಗೆ ಮಾತ್ರ ಅಲ್ಲಿ ಮತದಾನ ಮಾಡುವಂಥ ಹಕ್ಕು, ಅದರ ಜೊತೆಗೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಒಂದು ಹಕ್ಕು ಇರುತ್ತೆ. ಸೊ ಆ ಯಾವುದೇ ಒಂದು ಮಹಾಸಭೆಗೆ ಭಾಗಿಯಾಗದಿರೋಂಥವರನ್ನ ಹೆಸರನ್ನು ಅಂದರೆ ಸಭೆ ನಡೆದಂಥ ಸಮಯದಲ್ಲಿ ಗೈರಾಗಿರೋದ್ರ ಮೇಲೆ ವೈಟ್ನರನ್ನು ಹಾಕಿ ಸೊ ನಂತರ ಅದರ ಮೇಲೆ ಇವರು ಸೈನ್ ಮಾಡಿಸಿರ್ತಾರೆ. ಸೊ ಆ ವಿಚಾರವಾಗಿ ಏನು ಅಲ್ಲಿ ಒಂದು ನಲ್ಲೂರಿನ ಚುನಾವಣೆ ವೇಳೆ ಆದ ಬೆಳಕಿಗೆ ಬಂದ ತಕ್ಷಣ ಕೆಲವೊಂದಷ್ಟು ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಸೊ ಆ ವಿಚಾರವಾಗಿ ಯಾವಾಗ ಶಾಸಕರಾಗಿರುವಂಥ ಶಿವಗಂಗಾ ಬಸವರಾಜ್ ಅವರು ಏನು ಜಿಲ್ಲಾಧಿಕಾರಿಯಾಗಿರುವಂಥ ಗಂಗಾಧರ ಸ್ವಾಮಿ ಅವರಿಗೆ ಕರೆ ಮಾಡಿರ್ತಾರೆ. ನಿನ್ನೆ ಮಧ್ಯಾಹ್ನ ಅಂದರೆ ಯುವ ಜನೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿದ್ದಂಥ ಸಂದರ್ಭದಲ್ಲಿ ಏನು ಶಾಸಕರ ಜೊತೆ ಒಂದು ಸಾರಿ ಮಾತನಾಡ್ತಾರೆ. ಸೊ ಅದಾದ ನಂತರ 4 ಗಂಟೆ ಸರಿಸುಮಾರಿಗೆ ಅವರು ಫೋನ್ ಮಾಡಿದಾಗ ಜಿಲ್ಲಾಧಿಕಾರಿಗಳ ಮೊಬೈಲ್ ಸ್ವಿಚ್ ಆಫ್ ಬಂತನ್ನುವಂಥ ಒಂದು ಆಕ್ರೋಶವನ್ನು ಶಾಸಕ ಶಿವಗಂಗಾ ಬಸವರಾಜ್ ಅವರು ಏನು ಹೊರಗೆ ಹಾಕಿರುವಂಥದ್ದು. ಸೊ ಅದು ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ವೇಳೆಯೂ ಸಹ ಡಿಸಿ ಅವರ ಮುಂದೆ ಸಹ ಅದನ್ನು ಅವ್ರು ಹೇಳ್ತಾರೆ, ನೀವು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದರೆ ನೀವು ಸಹ ನಮ್ಮಂಥ ಜನಪ್ರತಿನಿಧಿಗಳ ವಿಚಾರಕ್ಕೆ ನೀವು ಮೊಬೈಲ್ ಸ್ವಿಚ್ ಆಫ್ ಮಾಡ್ತೀರಾ ಅಂದರೆ ಇನ್ನು ಸಾಮಾನ್ಯ ಜನರ ಕೆಲಸನ ಯಾವ ರೀತಿ ಮಾಡ್ತೀರಾ ಅನ್ನೋಂಥ ಒಂದು ಆಪಾದನೆಯನ್ನು ಏನು ಜಿಲ್ಲಾಧಿಕಾರಿಗಳ ವಿರುದ್ಧ ನೇರವಾಗಿ ಮಾಡ್ತಿರುವಂಥದ್ದು. ಎಲ್ಲ ಒಂದು ಕಡೆಗೆ ಏನು ಆ ಜಿಲ್ಲಾಧಿಕಾರಿಗಳು ನನ್ನ ಮೊಬೈಲ್ ಆನ್ ಇತ್ತು, ನನಗೆ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಸ್ವಿಚ್ ಆಫ್ ಆಗಿರೋದ್ರಿಂದ ನನಗೆ ನಿಮಗೆ ಸ್ಪಂದನೆ ಮಾಡೋಕ್ಕಾಗಲಿಲ್ಲ ಅಂತೇಳಿ ಏನು ಶಾಸಕರ ಮುಂದೆ ಮಂಡಿ ಊರಿ ಕೈ ಮುಗಿಯುವಂಥ ಒಂದು ಪರಿಸ್ಥಿತಿ ಎದುರಾಗಿತ್ತು ಶ್ರೀಪಾದ್ ಪಾಟೀಲ್. ಇನ್ನು ಇದೇ ವಿಚಾರವಾಗಿ ಅಂದರೆ ಜಿಲ್ಲಾಧಿಕಾರಿಗಳ ಯಾಕೆಂದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳೋ ವಿಚಾರದಲ್ಲಿ ಕೇವಲ ಇಲ್ಲಿ 1 ಮ್ಯಾನ್ ಆರ್ಮಿ ಶೋ ನಡೆದಿದೆ. ಏನು ಎಲ್ಲ ಶಾಸಕರನ್ನು ಪರಿಗಣನೆಗೆ ತೆಗೆದುಕೊಂಡು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಿದರೆ ಎಲ್ಲ ಅಧಿಕಾರಿಗಳು ಶಾಸಕರ ಮಾತುಗಳನ್ನು ಕೇಳ್ತಾರೆ. ಏನು ಶಾಸಕರ ಗಮನಕ್ಕೆ ಇಲ್ಲದಂತೆ ಅಧಿಕಾರಿಗಳನ್ನು ಇಲ್ಲಿ ದಾವಣಗೆರೆಗೆ ಕರೆಸಿಕೊಂಡಾಗ ಅಥವಾ ನೇಮಕ ಮಾಡಿಕೊಂಡಾಗ ಇದೇ ಪರಿಸ್ಥಿತಿ ಎದುರಾಗುತ್ತೆ ಅನ್ನುವಂಥ ಒಂದು ಅಸಮಾಧಾನವನ್ನು ಸಹ ಏನು ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೊರ ಹಾಕಿರುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ವಿಠಲ್ ಮಾಹಿತಿಗಾಗಿ. ಆದರೂ ಕೂಡ ಇನ್ನು ದಾವಣಗೆರೆಯಲ್ಲಿ ಡಿಸಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆದಿರುವಂತಹ ಒಂದು ಘಟನೆ ನಡೆದಿದೆ. ಡಿಸಿ ವಿರುದ್ಧ ಎಂಎಲ್ಎ ಶಿವಗಂಗಾ ಬಸವರಾಜ್ ಗರಂ ಆಗಿದ್ದಾರೆ. ಫೋನ್ ರಿಸೀವ್ ಮಾಡಿಲ್ಲ ಅಂತ ಹೇಳಿ ಡಿಸಿಯ ವಿರುದ್ಧ ಸಿಟ್ಟಾಗಿದ್ದಾರೆ. ಶಾಸಕರ ಮುಂದೆ ಡಿಸಿ ಮಂಡಿಯೂರಿ ಕುಳಿತಿದ್ದಾರೆ. ಕೈ ಮುಗಿದು ಬೇಡಿಕೊಂಡಿದ್ದಾರೆ ಡಿಸಿ ಡಾಕ್ಟರ್ ಗಂಗಾಧರ ಸ್ವಾಮಿ. ನೋಡಿ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಸದ್ಯಕ್ಕೆ ಅಂತ ಹೇಳಿ.
ಕಾರ್ಯಕ್ರಮದಲ್ಲಿ ಇದ್ದ ಕಾರಣ ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಡಿ ಸಿ ಅವರು ಹೇಳ್ತಿದ್ದಾರೆ. ಆದರೆ ಇದೇ ವಿಚಾರಕ್ಕೆ ಶಾಸಕರು ಗರಂ ಆಗಿದ್ದಾರೆ. ಜನಪ್ರತಿನಿಧಿಗಳಿಗೆ ನೀವು ಈ ರೀತಿ ರೆಸ್ಪಾನ್ಸ್ ಮಾಡ್ತೀರಿ ಅಂತಂದ್ರೆ ಜನಸಾಮಾನ್ಯರಿಗೆ ನೀವು ಯಾವ ರೀತಿ ಸಿಗ್ತೀರಿ, ಉದ್ದೇಶಪೂರ್ವಕವಾಗಿ ನೀವು ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಿನಾಂಕ 6/1/2025 ಚುನಾವಣಾ ಚಿಹ್ನೆ ಹಂಚಿಕೆ ಮಾಡುವ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮತ್ತು ನಲ್ಲೂರು ಈ ಸಂಘ ಚುನಾವಣಾ ಸಂಬಂಧ ಕಾನೂನು ವ್ಯವಸ್ಥೆಗೆ ಪಟ್ಟಿ ಅಳತೆಯಾಗಿರುವುದರಿಂದ ಚುನಾವಣಾ ಪ್ರಕ್ರಿಯೆಯನ್ನು ಮುಂದುವರಿಸಲು ಆಗದಿರುವುದರಿಂದ ಹಾಗೂ ಈ ಬಗ್ಗೆ ತಾಲೂಕು ದಂಡಾಧಿಕಾರಿ ಚುನಾವಣಾ ಪ್ರಕ್ರಿಯೆ ಮುಂದುವರಿಸಿದೆ. ದಿನಾಂಕ 6/1/2025 ವಾಪಸ್ಸಾತಿಯನ್ನು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವಿಠಲ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, MLA ಸಾಹೇಬರು DC ಅವರ ಮೇಲೆ ಗರಂ ಆಗಿದ್ದು ಏಕೆ? DC ಅವರ ಉತ್ತರ ಅವರಿಗೆ ಸಮಾಧಾನವನ್ನ ನೀಡಲಿಲ್ವಾ? ಮೊದಲಿನಿಂದನೂ ಕೂಡ ಈ ರೀತಿಯ ಅಸಮಾಧಾನ ಇದೆಯಾ, ಹೇಗೆ? ಖಂಡಿತ ಶ್ರೀಪಾದ್ ಪಾಟೀಲ್, ಯಾಕಂದರೆ ಮೊದಲಾಗಿ ಹೇಳ್ಬೇಕಂತಂದರೆ ಈ ಘಟನೆಗೆ ಪ್ರಮುಖ ಕಾರಣ ಏನು, ಚನ್ನಗಿರಿ ತಾಲೂಕಿನ ನಲ್ಲೂರಿನಲ್ಲಿರುವಂಥ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿನ ಒಂದು ಏನು ಕಾನೂನು ಬಾಹಿರ ಚಟುವಟಿಕೆ ಅಂತಲೇ ಹೇಳ್ಬೋದು. ಏನಂತಂದರೆ ಈಗ ನಾಳೆ ಜನವರಿ 12ನೇ ತಾರೀಕಿಗೆ ಕೃಷಿ ಪತ್ತಿನ ಏನು ಇದಕ್ಕೆ ಸಂಘಕ್ಕೆ ನಿರ್ದೇಶಕರ ಆಯ್ಕೆಗೆ ಒಂದು ಚುನಾವಣೆ ಇರುತ್ತೆ. ಸೊ ಆ ಚುನಾವಣೆಗೆ ಏನು 300ಕ್ಕೂ ಅಧಿಕ ಜನ ಅಕ್ರಮವಾದ ಮತದಾರರ ಪಟ್ಟಿಯನ್ನು ಸೇರ್ಪಡೆ ಅಂದರೆ ಅಲ್ಲಿರುವಂಥ ಷೇರುದಾರರು 5 ವರ್ಷದ ಅಧಿಕಾರ ಅವಧಿಯಲ್ಲಿ 3 ಬಾರಿ ಆದರೂ ಏನು ಆ ಮಹಾಸಭೆಗೆ ಭಾಗಿಯಾಗಬೇಕಾಗಿರುತ್ತೆ. ಸೊ ಆ 3 ಸಭೆಗೆ ಭಾಗಿಯಾದವರಿಗೆ ಮಾತ್ರ ಅಲ್ಲಿ ಮತದಾನ ಮಾಡುವಂಥ ಹಕ್ಕು, ಅದರ ಜೊತೆಗೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಒಂದು ಹಕ್ಕು ಇರುತ್ತೆ. ಸೊ ಆ ಯಾವುದೇ ಒಂದು ಮಹಾಸಭೆಗೆ ಭಾಗಿಯಾಗದಿರೋಂಥವರನ್ನ ಹೆಸರನ್ನು ಅಂದರೆ ಸಭೆ ನಡೆದಂಥ ಸಮಯದಲ್ಲಿ ಗೈರಾಗಿರೋದ್ರ ಮೇಲೆ ವೈಟ್ನರನ್ನು ಹಾಕಿ ಸೊ ನಂತರ ಅದರ ಮೇಲೆ ಇವರು ಸೈನ್ ಮಾಡಿಸಿರ್ತಾರೆ. ಸೊ ಆ ವಿಚಾರವಾಗಿ ಏನು ಅಲ್ಲಿ ಒಂದು ನಲ್ಲೂರಿನ ಚುನಾವಣೆ ವೇಳೆ ಆದ ಬೆಳಕಿಗೆ ಬಂದ ತಕ್ಷಣ ಕೆಲವೊಂದಷ್ಟು ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಸೊ ಆ ವಿಚಾರವಾಗಿ ಯಾವಾಗ ಶಾಸಕರಾಗಿರುವಂಥ ಶಿವಗಂಗಾ ಬಸವರಾಜ್ ಅವರು ಏನು ಜಿಲ್ಲಾಧಿಕಾರಿ ಆಗಿರುವಂಥ ಗಂಗಾಧರ ಸ್ವಾಮಿ ಅವರಿಗೆ ಕರೆ ಮಾಡಿರ್ತಾರೆ. ನಿನ್ನೆ ಮಧ್ಯಾಹ್ನ ಅಂದರೆ ಯುವ ಜನೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿದ್ದಂಥ ಸಂದರ್ಭದಲ್ಲಿ ಏನು ಶಾಸಕರ ಜೊತೆ ಒಂದು ಸಾರಿ ಮಾತನಾಡ್ತಾರೆ. ಸೊ ಅದಾದ ನಂತರ 4 ಗಂಟೆ ಸರಿಸುಮಾರಿಗೆ ಅವರು ಫೋನ್ ಮಾಡಿದಾಗ ಜಿಲ್ಲಾಧಿಕಾರಿಗಳ ಮೊಬೈಲ್ ಸ್ವಿಚ್ ಆಫ್ ಬಂತನ್ನುವಂಥ ಒಂದು ಆಕ್ರೋಶವನ್ನು ಶಾಸಕ ಶಿವಗಂಗಾ ಬಸವರಾಜ್ ಅವರು ಏನು ಹೊರಗೆ ಹಾಕಿರುವಂಥದ್ದು. ಸೊ ಅದು ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ವೇಳೆಯೂ ಸಹ DC ಅವರ ಮುಂದೆ ಸಹ ಅದನ್ನು ಅವ್ರು ಹೇಳ್ತಾರೆ, ನೀವು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದ್ದಾರೆ, ನೀವು ಸಹ ನಮ್ಮಂಥ ಜನಪ್ರತಿನಿಧಿಗಳ ವಿಚಾರಕ್ಕೆ ನೀವು ಮೊಬೈಲ್ ಸ್ವಿಚ್ ಆಫ್ ಮಾಡ್ತೀರಾ ಅಂದರೆ ಇನ್ನು ಸಾಮಾನ್ಯ ಜನರ ಕೆಲಸನ ಯಾವ ರೀತಿ ಮಾಡ್ತೀರಾ ಅನ್ನೋಂಥ ಒಂದು ಆಪಾದನೆಯನ್ನು ಏನು ಜಿಲ್ಲಾಧಿಕಾರಿಗಳ ವಿರುದ್ಧ ನೇರವಾಗಿ ಮಾಡ್ತಿರುವಂಥದ್ದು. ಎಲ್ಲ ಒಂದು ಕಡೆಗೆ ಏನು ಆ ಜಿಲ್ಲಾಧಿಕಾರಿಗಳು ನನ್ನ ಮೊಬೈಲ್ ಆನ್ ಇತ್ತು, ನನಗೆ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಸ್ವಿಚ್ ಆಫ್ ಆಗಿರೋದ್ರಿಂದ ನನಗೆ ನಿಮಗೆ ಸ್ಪಂದನೆ ಮಾಡೋಕ್ಕಾಗಲಿಲ್ಲ ಅಂತೇಳಿ ಏನು ಶಾಸಕರ ಮುಂದೆ ಮಂಡಿ ಊರಿ ಕೈ ಮುಗಿಯುವಂಥ ಒಂದು ಪರಿಸ್ಥಿತಿ ಎದುರಾಗಿತ್ತು ಶ್ರೀಪಾದ್ ಪಾಟೀಲ್. ಇನ್ನು ಇದೇ ವಿಚಾರವಾಗಿ ಅಂದರೆ ಜಿಲ್ಲಾಧಿಕಾರಿಗಳ ಯಾಕೆಂದರೆ ಜಿಲ್ಲಾ ಮಟ್ಟದ